ನಾವು ನಮ್ಮ ಫಿಲಮ್ ಟೈಟಲ್ನ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿಯಾಗಿ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದೀವಿ. ಯೂಶ್ವಲಿ ನೀವು ನೋಡಿರ್ತೀರ ಡಬಲ್ ಮೀನಿಂಗು, ತ್ರಿಬಲ್ ಮೀನಿಂಗು, ಈ ಥರ ಏನಾನು ನೋಡಿರ್ತೀರ, ಕೇಳಿರ್ತೀರ. ಬಟ್ ನಮ್ಮದು ಬಂದು ಸಿಂಗಲ್ ಮೀನಿಂಗ್. ಲವ್ ಡೇ, ಪ್ರೀತಿಯ ದಿನ, ಸಿಂಗಲ್ ಮೀನಿಂಗ್. ಲವ್ ಡೇ ಫಸ್ಟ್ ಶಾಟ್ ಆಕ್ಷನ್. Director. Hi. ಮೇಡಮ್ ಗ್ಲಾಸ್. Oh, I'm sorry. Boy. Hi. I am Bubbly Kapoor and lovely heroine. ಸರ್ ನಮಸ್ತೆ ಸರ್, ನನ್ನ ಹೆಸರು ಸುರೇಶ್ ಅಂತ. ಹಲೋ, ಈ ಕಡೆ. ಸರ್ ನಮಸ್ತೆ ಸರ್, ನನ್ನ ಈ ಕಡೆ ಈ ಕಡೆ. ಸರ್ ನಮಸ್ತೆ ಸರ್, ನನ್ನ ಹೆಸರು ಸುರೇಶ್ ಅಂತ. ನಾನು ಲೌಡೆ ಹೀರೋ. ವಣಕಂ ಸರ್, ನಾನು ಲೌಡೆ ಕ್ಯಾಮ್ರಾಮ್ಯಾನ್. ನಾನು ಲೌಡೆ ಮ್ಯೂಸಿಕ್ ಡೈರೆಕ್ಟರ್. ಆ್ಯಕ್ಚುಲಿ ಡೈರೆಕ್ಟರ್ ನನ್ನ ಬಾಂಬೆಲ್ ನೋಡಿದ ತಕ್ಷಣನೇ ಹಾಕೊಂಡ್ಬಿಟ್ರು. ಆಮೇಲೆ ಪ್ರೊಡ್ಯೂಸರ್ ನನ್ನ ಜೊತೆಯಲ್ಲಿ ಫೋನಲ್ಲಿ ಮಾತಾಡಿ ಫುಲ್ ಖುಷಿಯಾದರು. ಫೋನಲ್ಲೇ ನನ್ನನ್ನು ಹಾಕ್ಕೊತೀನಿ ಅಂತ ಪ್ರಾಮಿಸ್ ಕೂಡ ಮಾಡಿಬಿಟ್ರು. ಈ ಪಿಕ್ಚರ್ ಸಿಗಬೇಕು ಅಂತಂದರೆ ಎಲ್ಲ ನಮ್ಮ ಅಪ್ಪ ಅಮ್ಮನ ಪುಣ್ಯ ಸರ್. ನಮ್ಮ ಪ್ರೊಡ್ಯೂಸರ್ ಅಂಕಲ್ಲು ನಮ್ಮ ಅಪ್ಪನ ಫ್ರೆಂಡು ಪ್ಲಸ್ ರಿಲೇಟಿವು. ಚಿಕ್ಕ ವಯಸ್ಸಿಂದ ಎಲ್ಲರೂ ಹೇಳ್ತಾಯಿದ್ರು, ನೀನೇನೋ ಕಿಸೋಕ್ಕಾಗಲ್ಲ, ಏನೋ ದಬ್ಬಕ್ಕಾಗಲ್ಲ, ಸುಮ್ಮನೆ ಹೀರೋ ಆಗ್ಬಿಡು ಅಂತ. ನಿಮ್ಮ ಮನೆ ಬೇರೆ ಸರ್, ಆಗ್ಬಿಟ್ಟೆ. ಹೀರೋ ಯಾರನ್ನ ತೊಗೊಳೋದು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗ್ಬಿಟ್ಟಿತ್ತು. ಆಗ ನಮ್ಮ ಪ್ರೊಡ್ಯೂಸರ್ ಒಂದು ಐಡಿಯಾ ಕೊಟ್ಟರು. ಅವ್ರು ಯೂಸ್ ಮಾಡೋದು ವೋಡಾಫೋನು ಪಾಪ, ಆದರೂ ಐಡಿಯಾ ಕೊಟ್ಟರು. ಈ ಥರ ನಮ್ಮ ಸೋದರತೆ ಮಗ ಒಬ್ಬ ಡಿಗ್ರಿ ಫೇಲ್ ಆಗಿಬಿಟ್ಟು ಮನೆ ಸುಮ್ಮನೆ ಕೂತಿದ್ದಾನೆ, ಅವನ್ನೇ ಯಾಕೆ ತೊಗೊಂಬಾರ್ದು ಅಂತ ಕೇಳಿದ್ರು. ಅಷ್ಟು ಈಸಿಯಾಗಿ ಒಪ್ಕೊಳ್ದೆ ಇರ್ತೀನ ಸರ್? ಒಪ್ಕೊಂಡೆ. ಒಂದು ಸರಿ ಫೋಟೋ ನೋಡು ಅಂದರು. ಫೋಟೋ ಎಲ್ಲ ನೋಡಿ ಆ್ಯಕ್ಟಿಂಗ್ ಡಿಸೈಡ್ ಮಾಡೋಕ್ಕಾಗತ್ತಾ ಸರ್? ಮಾಡಿದೆ. ಕನ್ನಡದಲ್ಲಿ ನಂದು ಫಸ್ಟ್ ಟೈಮ್ ಅಲ್ವಾ, ತುಂಬ ಜನ ಹಾಕ್ಕೊಂಡ್ಬಿಟ್ರು. ಮೇ ಬಾತ್ ಖುಷ್ ಹೂँ. ತುಂಬ ಜನ ಹಾಕೋಬೇಕು ಅಂತ ಬರ್ತಾ ಇದ್ದಾರೆ, ಆದರೆ ನಂದು ತುಂಬ ತೇಜ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಮೇ बहुत बिजी हूँ शूटिंग पे. ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ ಸೂಪರು ಸರ್, ಸೂಪರ್ ಬಿಡಿ ಸರ್. ಎಲ್ಲರೂ ಸೂಪರು ಸರ್. ಆ್ಯಕ್ಟಿಂಗ್ ಮಾಡ್ತಾಳೆ ಸರ್ ಅವಾಗ. ಫಸ್ಟ್ ಟೈಮ್ हीरो से ಬಾಡಿ ನೋಡಿದ ತಕ್ಷಣ मुझे पता चल गया ಅವರು ಸೂಪರ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ. ಈ ಸಿನಿಮಾಗೋಸ್ಕರ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಸರ್, ತುಂಬಾ ಕಷ್ಟಪಟ್ಟಿದ್ದೀನಿ. ಪ್ರೊಡ್ಯೂಸರ್ ಅಂಕಲ್ ಹೇಳ್ತಾ ಇದ್ರು, ನಿನಗೆ ಆ್ಯಕ್ಟಿಂಗ್ ಬರ್ದಿದ್ರು ಪರವಾಗಿಲ್ಲ, ಬಾಡಿ ಬಿಲ್ಡ್ ಮಾಡು ಅಂತ. ಆ ಮಾತು ಕೇಳಿ ನನಗೆಲ್ಲೆಲ್ಲೋ ನೀರು ತುಂಬೋಗ್ಬಿಡ್ತು ಸರ್. ಸುಮ್ಮನೆ ಟೆಂಪ್ಟ್ ಮಾಡಿಬಿಟ್ರೆ. ರಜಬ್, ಏಯ್ ಮುಖಕ್ಕೆ. ಹೀರೋ ಬಗ್ಗೆ ಹೇಳಬೇಕು ಅಂದರೆ ಐ ಆಮ್ ಸೋ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ಹಿ ಇಸ್ ವೆರಿ ವೆರಿ ಡೌನ್ ಟು ಅರ್ತ್. ಹೀರೋ ಸರ್ ನೆಕ್ಸ್ಟ್ ಮೂವಿ ಕೂಡ ನನ್ನೇ ಹಾಕೋತೀನಿ ಅಂತ ಟೆಕ್ಸ್ಟ್ ಮಾಡ್ತಾನೆ ಇರ್ತಾರೆ. ಸಿಲಿ ಬಾಯ್. ಅಂಟನ್ ಟನ್ ಕಚ್ಕೊಂತು ಅಂಟನ್ ಟನ್. ನೈಟ್ ಫ್ರೀನಾ? ಸ್ಟೋರಿ ಡಿಸ್ಕಸ್ ಮಾಡೋಕ್ಕೆ ಮೂಡಿಲ್ಲ ಅನ್ಸುತ್ತೆ. ಜೂನಿಯರ್ಸ್, ಸುಳ್ಳು ಹೇಳ್ಬಾರ್ದು. ನಾನು ಮೊದಲು ನಮ್ಮ ಪ್ರೊಡ್ಯೂಸರ್ ಹತ್ರ ಡ್ರೈವರಾಗೆ ಕೆಲಸ ಮಾಡ್ತಿದ್ದೆ. ಒಂದು ದಿವಸ ನಮ್ಮ ಪ್ರೊಡ್ಯೂಸರ್ ಸಾಹೇಬ್ರು ಹೇಳಿದ್ರು, ಲೋ ನೀನು ಇಷ್ಟು ಚೆನ್ನಾಗಿ ಡ್ರೈವ್ ಮಾಡ್ತೀಯಾ, ಒಂದು ದಿವಸ ನೀನು ಗ್ಯಾರಂಟಿ ಡೈರೆಕ್ಟರ್ ಆಗ್ತೀಯ ಕಣೋ ಅಂತಂದು.
4 ಜನ ನೀನು ಸೇಫಾಗಿ ಒಂದು ಕಡೆ ಸೇರಿಸ್ತೀಯ ಅಂದರೆ 4 ಜನ ನಾನು ನಿನ್ನ ಥಿಯೇಟ್ರಿಗೆ ಕರ್ಕೊಂಬರಲ್ವಾ ಅಂತ ಕೇಳೋದು. ಆಗಲೇ ಡಿಸೈಡ್ ಮಾಡಿ ಗೇರ್ ಶಿಫ್ಟ್ ಮಾಡಬೇಕು. ಡ್ರೈವರ್ ಟು ಡೈರೆಕ್ಟರ್ ಟೇಕ್ ಓಕೆ ಸರ್. ಹಲೋ, ನೆಕ್ಸ್ಟ್ ಪಿಕ್ಚರು ಕಾರಿಂದ ಹೋಗೋಣ. ನಾನೇ ಹೀರೋ. ಸರ್ ಕಟ್ಟೇಳಿ ಸರ್. ಡೈರೆಕ್ಟರ್ ಸರ್ ಎಷ್ಟು ಡೆಡಿಕೇಟೆಡ್ ಅಂದರೆ ನನ್ನನ್ನು ವರ್ಕ್ಶಾಪಿಗೆ ಕೂಡ ಕರ್ಕೊಂಡು ಹೋಗಿದ್ರು. 15 ಸ್ಪ್ಯಾನರ್ ಕೊಡಮ್ಮ. ಸರ್ ನಾನು ಪುಣ್ಯ ಸರ್. ನಾನು ಫಸ್ಟ್ ಫಿಲ್ಮೇ ಇಂಥ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಿರೋದು. ಈಸ್ ಲೈಕ್ ಅ ಗಿಣಿರತ್ನಂ, ಯುನೋ, ಈಸ್ ದ್ಯಾಟ್. ಯಾ 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 ಆಕ್ಷನ್. ರೆಡಿ ಗಾರು, ಪಪ್ಪು ತಿಂತಾರಾ ಚಾಪ್ಸು ತಿಂತಾರಾ? ನೀನೇನೋ ಹೋಗ್ತಿ ತಿಂತಾನಪ್ಪ. ಚಾಪ್ ತಗೊಂಬರೋ ರೆಡಿ ಗಾರುಗೆ. ಸರ್ ಕಟ್ಟೇಳಿ ಸರ್. ಹಾಂ ಟೇಕ್ ಓಕೆ. ಸಿಗ್ದವರೆಲ್ಲ ಒಂದೇ ಪ್ರಶ್ನೆ ಕೇಳ್ತಾ ಇದ್ರು ಸರ್, ನೀನಂತ ಅಲ್ಲುಡಕಲ್ಗೆ ಅದು ಹೆಂಗೆ ಪ್ರೊಡ್ಯೂಸರ್ ಸಿಕ್ಬಿಟ್ರು ಅಂತ. 10 ವರ್ಷ ನಾನು ಡ್ರೈವರಾಗಿ ಕೆಲಸ ಮಾಡಿಲ್ವಾ ಸರ್? ಹಾರ್ಡ್ ವರ್ಕು, ಗಾಡ್ ಗಿಫ್ಟು, ಪ್ರೊಡ್ಯೂಸರ್ MMS ಪ್ರೊಡ್ಯೂಸ್ ಮಾಡಲೇಬೇಕು. ಅಯ್ಯೋ, ಎಲ್ಲ ಓಕೆಮಾ, ಸ್ವಲ್ಪ ಫೇಸಲ್ಲಿ ಎಕ್ಸ್ಪ್ರೆಷನ್ ಜಾಸ್ತಿ ಬರಲಿ. ನೀಟಾಗಿ ಬರಲಿ. ಓಕೆನಾ? ಹೋಗೋಣ. ಆಕ್ಷನ್. ಹೊಟ್ಟೆಗೆ ಸುಮಕ ಸುಮಕ. ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ನಾನು ಹೆಂಗೆ ಈ ಥರ ಎಲ್ಲ ಶಾರ್ಟ್ ತೆಗಿತೀನಿ ಅಂತ. ನನಗೆ ಒಬ್ಬ ದೊಡ್ಡ ಡೈರೆಕ್ಟ್ರ್ ಹೇಳಿದ ಜ್ಞಾಪನ ಇತ್ತು. ಏನಂದರೆ, ಒಬ್ಬ ಡೈರೆಕ್ಟ್ರ್ ಆಗಬೇಕಾದವನಿಗೆ ಇರಬೇಕಾಗಿರೋದು ಹಸು. ಬಮ್ಮ. ಅದಕ್ಕೆ ನಾನು ಎಲ್ಲೇ ಶೂಟ್ ಮಾಡಿದ್ರು ಸೆಟ್ಟಲ್ಲಿ ಇರಬೇಕು ಒಂದು ಹಸು. ಫಸ್ಟ್ ಡೇ ಶೂಟಿಂಗ್ ನೋಡಿದ ದಿವಸನೇ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ಸರ್ ನಿನ್ನ ಕಾಂಪಿಟೇಷನ್ ಎಲ್ಲ ಇಲ್ಲಲ್ಲ ಹಾಲಿವುಡಲ್ಲಿ ಅಂತ. ಅದೇ ಈ ಇಂಗ್ಲೀಷ್ ಪಿಕ್ಚರೆಲ್ಲ ತೆಗಿತಾರಲ್ಲ ಸರ್, ಈ ಸ್ಟೀಲ್ ಬರ್ಗರು ಅವ್ರ ಜೊತೆಲಿ. ಸರ್ ಸರ್ ಏನ ಕ್ಯಾಮ್ರಾ ಹೆಂಗ ಪೌಡ್ರ್ ಸರ್? ಪೌಡ್ರ? ಕ್ಯಾಮ್ರಾ ಎಲ್ಲಿ ಬೇಕು ಅಂತ ಹೇಳ್ತೇನೆ ಸರ್. ಎಲ್ಲ ಪೋಡೋದು ನಿಮ್ಗೆಲ್ಲ ಬರೀ ಡೈರೆಕ್ಟ್. ವಿಡಿಯೋ ನೋಡಿರ್ತೀರಾ, ಎಂಜಾಯ್ ಮಾಡಿರ್ತೀರಾ, ನಂಗೆ ಗೊತ್ತು. ಪಟ್ಟು ಇಲ್ಲೇ ಇದೆ, ಪ್ರೆಸ್ ಮಾಡಿ ಓಪನ್ ಆಗುತ್ತೆ. ಆಮೇಲೆ ಗೊತ್ತಲ್ಲ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೇನಪ್ಪ ಟೇಕ್ ಓಕೆ ಆಗೋದು. ಓಕೆನಾ? ಸರ್. ಯಾವ ರೂಮಾ?